ನಿಮಗೆಲ್ಲ ಗೊತ್ತಿರೋ ಥರ ಸ್ಯಾಮ್ಸಂಗ್ನ ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ ಅವರೊಂದು ಫೀಚರ್ನ ಕೊಟ್ಟಿರ್ತಾರೆ, ಅದೇನೆಂದರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತೇಳಿ. ನೀವು ಈ ಆಲ್ವೇಸ್ ಆನ್ ಡಿಸ್ಪ್ಲೇನ ಮೊಬೈಲಲ್ಲಿ ಇದೆ ಅಂತ ಹೇಳಿದರೆ ಆ ಮೊಬೈಲ್ನಲ್ಲಿ ಯಾವಾಗಲೂ ನಿಮಗೆ ಡಿಸ್ಪ್ಲೇ ಆನ್ ಆಗೇ ಇರುತ್ತೆ ಮತ್ತು ಆ ಡಿಸ್ಪ್ಲೇಲಿ ನಿಮಗೆ ಡೇಟು ಟೈಮು ಮತ್ತು ನೋಟಿಫಿಕೇಷನ್ಗಳನ್ನು ತೋರಿಸ್ತಾ ಇರುತ್ತೆ. ಸ್ಯಾಮ್ಸಂಗ್ ಬಿಟ್ಟು ಬೇರೆ ಮೊಬೈಲ್ಗಳಲ್ಲಿ ನೀವು ಈ ಆಲ್ವೇಸ್ ಆನ್ ಡಿಸ್ಪ್ಲೇನ ಯೂಸ್ ಮಾಡಬೇಕಂದ್ರೆ ನೀವು ಆ ಮೊಬೈಲ್ನ ರೂಟ್ ಮಾಡಿ ಕಸ್ಟಮ್ ರಾಮ್ಗಳನ್ನು ಹಾಕ್ಕೊಂಡಾದ್ಮೇಲೆ ನಿಮಗೆ ಈ ಫೀಚರ್ ಅವೈಲೇಬಲ್ ಇದೆ. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಥರನೇ ರಿಯಲ್ಮಿ ಕಂಪ್ನಿಯ ಯಾವುದೇ ಮೊಬೈಲ್ಗಳಿಗೆ ಇವತ್ತಿನ ತನಕ ಬೂಟ್ ಲೋಡರನ್ನು ಸಹ ಅನ್ಲಾಕ್ ಮಾಡೋಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ, ಹಾಗಾಗಿ ಯಾವುದೇ ಕಸ್ಟಮ್ ರಾಮ್ಗಳನ್ನು ಹಾಕಕ್ಕೆ ಕೊಟ್ಟಿಲ್ಲ. ಬಟ್ ಆದರೂ ನಿಮಗೋಸ್ಕರ ನಾನೊಂದು ಹೊಸ ಆ್ಯಪನ್ನು ಕಂಡು ಹಿಡಿದಿದ್ದೀನಿ. ಆ ಆ್ಯಪನ್ನು ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಮೊಬೈಲ್ನಲ್ಲಿ ನೀವು ಆಲ್ವೇಸ್ ಆನ್ ಡಿಸ್ಪ್ಲೇನ ಈಸಿಯಾಗಿ ಎನೇಬಲ್ ಮಾಡ್ಬೋದು. ಹೇಗೆ ಅಂತ ನೋಡ್ತೀರಾ? ನಾನು ಸಂದೀಪ್, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಬ್ರದರ್ಸ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ವೇಸ್ ಆನ್ ಡಿಸ್ಪ್ಲೇ ಫೀಚರ್ನ ನಿಮ್ಮ ಮೊಬೈಲ್ನಲ್ಲಿ ನೀವು ಯೂಸ್ ಮಾಡಬೇಕು ಅಂದರೆ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿ. ಆ್ಯಪ್ ಇನ್ಸ್ಟಾಲ್ ಆದ ಕೂಡಲೇ ಆ ಆ್ಯಪನ್ನು ಓಪನ್ ಮಾಡಿ. ಆ್ಯಪ್ ಓಪನ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಕ್ಕೆ ಸಿಗುತ್ತೆ. ಅದರಲ್ಲಿ ಒಂದು ಬಟನ್ ಇರುತ್ತೆ. ಬಟನ್ ಮೇಲೆ ಪ್ರೆಸ್ ಮಾಡಿದ ಕೂಡಲೇ 4 ಪರ್ಮಿಷನ್ಗಳಿಗೆ ಆ್ಯಪ್ ನಿಮ್ಮ ಹತ್ರ ಪರ್ಮಿಷನ್ಸನ್ನು ಕೇಳುತ್ತೆ. ಆ ಎಲ್ಲ ಪರ್ಮಿಷನ್ಗಳನ್ನು ನೀವು ಅಲೋ ಮಾಡಿದ ಕೂಡಲೇ ಯು ಆರ್ ಗುಡ್ ಟು ಗೋ. ಆ್ಯಪ್ ಕೇಳುವ ಎಲ್ಲ ಪರ್ಮಿಷನ್ಗಳನ್ನು ನೀವು ಅಲೋ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಕ್ಕೆ ಸಿಗುತ್ತೆ. ಆ ಬಟನ್ ಮೇಲೆ ಪ್ರೆಸ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ನಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಸ್ಕ್ರೀನ್ ಇನ್ಸ್ಟಾಲ್ ಆಗಿದೆ. ಫಸ್ಟ್ ನಿಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಸ್ಕ್ರೀನ್ ನಿಮಗೆ ಈ ಥರ ಕಾಣಿಸ್ತಾ ಇರುತ್ತೆ. ಈ ಆ್ಯಪ್ನಲ್ಲಿ ನೀವು ಆಲ್ವೇಸ್ ಆನ್ ಡಿಸ್ಪ್ಲೇನ ಇಂಟರ್ಫೇಸನ್ನು ಅಥವಾ ವಾಚ್ ಫೇಸಸ್ಗಳನ್ನು ಈಸಿಯಾಗಿ ಕಸ್ಟಮೈಸ್ ಕೂಡ ಮಾಡ್ಬೋದು. ತುಂಬ ಆಪ್ಷನ್ಸ್ಗಳನ್ನು ಈ ಆ್ಯಪ್ನಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನಾನು ಇಲ್ಲಿ S7 ಟೈಪಿನ ಇಂಟರ್ಫೇಸನ್ನು ಯೂಸ್ ಮಾಡಿದ್ದೀನಿ. ಇದು ನೋಡಿ ಈ ಥರ ಎಷ್ಟು ಕೂಲಾಗಿ ಕಾಣಿಸುತ್ತೆ. ಇದಷ್ಟೇ ಅಲ್ಲದೆ ಈ ಆ್ಯಪ್ನಲ್ಲಿ ಗೆಸ್ಚರ್ ಆಪ್ಷನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಸುಮಾರು ಥರ ಆಪ್ಷನ್ಸ್ಗಳನ್ನು ನಾವು ನೋಡ್ಬೋದಾಗಿದೆ. ಡಬಲ್ ಟ್ಯಾಪ್ ಟು ವೇಕ್ ನಾನಿಲ್ಲಿ ಏನು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಸ್ಕ್ರೀನ್ ಆನ್ ಆಗೋ ಥರ ಸೆಲೆಕ್ಟ್ ಮಾಡಿದ್ದೀನಿ. ಇದು ನೋಡಿ ಈ ಥರ ವರ್ಕ್ ಆಗುತ್ತೆ. ಇದಲ್ಲದೆ ಸ್ವೈಪ್ ಅಪ್, ಸ್ವೈಪ್ ಡೌನ್, ವಾಲ್ಯೂಮ್ ಕೀ ಗೆಸ್ಚರ್ಸ್ ಇಂಥದಕ್ಕೆ ನೀವು ಆ್ಯಕ್ಷನ್ಸ್ಗಳನ್ನು ನೀವಾಗೆ ಸೆಟ್ ಮಾಡಬಹುದು. ಅದಾದಮೇಲೆ ನಿಮಗೆ ಇಲ್ಲೊಂದು S8 ಡೆಡಿಕೇಟೆಡ್ ಬಟನನ್ನು ಕೊಟ್ಟಿದ್ದಾರೆ. ಆ ಬಟನನ್ನು ಅಪ್ಲೈ ಮಾಡಿದರೆ ನಿಮಗೆ ಈ ಥರ ಕಾಣಿಸುತ್ತೆ. ಈ ಅಪ್ಲಿಕೇಶನ್ನಲ್ಲಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೆ. ಇದಕ್ಕೆ ನೀವು ಸಿಂಪ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಗೆ ಹೋಗಬೇಕು. ಅಲ್ಲಿ ನಿಮಗೆ ಬ್ರೈಟ್ನೆಸ್ ಕಂಟ್ರೋಲ್ ಮೆಥಡ್ ಅನ್ನುವಂಥ ಆಪ್ಷನ್ ಸಿಗುತ್ತೆ. ಇದರ ಮೇಲೆ ಟ್ಯಾಪ್ ಮಾಡಿದಾಗ 2 ಆಪ್ಷನ್ಸ್ ಕಾಣುತ್ತೆ. ಫಸ್ಟ್ ಅಡ್ಜಸ್ಟ್ ದಿ ಆಲ್ವೇಸ್ ಆನ್ ಡಿಸ್ಪ್ಲೇ ವಿಸಿಬಿಲಿಟಿ, ಮತ್ತೊಂದು ಅಡ್ಜಸ್ಟ್ ದಿ ಡಿವೈಸ್ ಬ್ರೈಟ್ನೆಸ್. ನಿಮಗೆ ಫೋನ್ನ ಬ್ಯಾಟ್ರಿ ಉಳಿಸ್ಬೇಕು ಅಂದರೆ ಫಸ್ಟ್ ಆಪ್ಷನ್ ಯೂಸ್ ಮಾಡಿ, ಯಾಕಂದರೆ ಇದು ಡಿಸ್ಪ್ಲೇನ ಬ್ರೈಟ್ನೆಸ್ ತುಂಬ ಕಮ್ಮಿ ಇರುತ್ತೆ. ಮತ್ತು ನಿಮಗೆ ಬ್ಯಾಟ್ರಿ ಬಗ್ಗೆ ತಲೆಗೆ ವಹಿಸಿ ಇಲ್ಲ ಅಂದರೆ ಮಾತ್ರ ನೀವು ಸೆಕೆಂಡ್ ಆಪ್ಷನನ್ನು ಯೂಸ್ ಮಾಡಿ. ಯಾಕಂದರೆ ಸೆಕೆಂಡ್ ಆಪ್ಷನ್ನಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇನ ಬ್ರೈಟ್ನೆಸ್ ತುಂಬ ಜಾಸ್ತಿ ಇರುತ್ತೆ, ಬಟ್ ಇದು ಸಖತ್ ಕೂಲಾಗಿ ಕಾಣುತ್ತೆ. ಇಲ್ಲಿ ತನಕ ನಾವು ನೋಡಿದ್ದು ಆಲ್ವೇಸ್ ಆನ್ ಡಿಸ್ಪ್ಲೇ ಬಗ್ಗೆ. ಈಗ ನಾವು ಆ್ಯಂಬಿಯಂಟ್ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಇದಕ್ಕೋಸ್ಕರ ನಿಮಗೊಂದು ಈ ಆ್ಯಪ್ನಲ್ಲಿ ಆ್ಯಂಬಿಯಂಟ್ ಡಿಸ್ಪ್ಲೇ ಅಂತ ಆಪ್ಷನ್ ತೋರಿಸುತ್ತೆ. ಆ್ಯಂಬಿಯಂಟ್ ಡಿಸ್ಪ್ಲೇ ಆಪ್ಷನ್ನಲ್ಲಿ ನೋಡಿ ನಿಮಗೆ ಇಷ್ಟೊಂದು ಆಪ್ಷನ್ಸ್ಗಳು ಕಾಣ್ತಾ ಇದ್ದಾವೆ. ಅದರಲ್ಲಿ ನಿಮಗೆ ಮೇಯ್ನ್ ಆಗಿ 3 ಆಪ್ಷನ್ಸ್ ಇದೆ. ಫಸ್ಟ್ ನೋಟಿಫಿಕೇಷನ್ ವೇಕ್ ಅಂತೇಳಿ, ಯಾವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೋ ಆವಾಗ ಮಾತ್ರ ಡಿಸ್ಪ್ಲೇ ಸ್ವಲ್ಪ ಟೈಮ್ಗೆ ಆನ್ ಆಗುತ್ತೆ. ಸೆಕೆಂಡ್ ಪಿಕಪ್ ದಿ ಫೋನ್ ಟು ವೇಕ್ ಅಂಥೇಳಿ, ಯಾವಾಗ ನೀವು ನಿಮ್ಮ ಫೋನನ್ನು ಟೇಬಲ್ ಮೇಲಿಂದ ಪಿಕ್ ಮಾಡ್ತೀರೋ ಆವಾಗ ನಿಮ್ಮ ಮೊಬೈಲ್ ಲೈಟ್ ಅಪ್ ಆಗುತ್ತೆ. ಥರ್ಡ್ ಪ್ರಾಕ್ಸಿಮಿಟಿ ವೇಕ್ ಅಂಥೇಳಿ, ಯಾವಾಗ ನಿಮ್ಮ ಪ್ರಾಕ್ಸಿಮಿಟಿ ಸೆನ್ಸರ್ ಮೇಲೆ ಏನಾದರೂ ಪಾಸ್ ಆಗುತ್ತೋ ಆಗ ಸ್ಕ್ರೀನ್ ಆನ್ ಆಗುತ್ತೆ. ಇದರ ಜೊತೆಗೆ ಡಿಸ್ಪ್ಲೇ ಟೈಮ್ ಔಟ್ ಆಪ್ಷನ್ ಕೂಡ ಈ ಆ್ಯಪ್ನಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ನೀವು ಸ್ಕ್ರೀನ್ ಒಂದ್ಸಲ ಆನ್ ಆದರೆ ಅದು ಎಷ್ಟು ಹೊತ್ತು ಆನ್ ಇರಬೇಕು ಅನ್ನೋದನ್ನು ಸೆಟ್ ಮಾಡಬಹುದು. ಈ ಆ್ಯಪ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇಲ್ಲ. ನಾನು ಈ ಆ್ಯಪನ್ನು ಬೇರೆ ಒಂದು ಸೋರ್ಸಿಂದ ಡೌನ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ ನಿಮಗೆ ಕೆಲವೊಂದು ಫೀಚರ್ಗಳನ್ನು ಕೊಟ್ಟರು ಕೂಡ ಇದರಲ್ಲಿ ಒಂದು ಡಿಸಡ್ವಾಂಟೇಜ್ ಇದೆ. ಅದೇನೆಂದರೆ ಬ್ಯಾಟ್ರಿ ಮೇಲೆ ಸ್ವಲ್ಪ ಹೊಡೆತ ಬೀಳುತ್ತೆ ಅಂತ ಅನಿಸುತ್ತೆ. ನಾನು ಬ್ಯಾಟ್ರಿ ಬಗ್ಗೆ ಅಷ್ಟು ಕೇರ್ ಮಾಡಲ್ಲ, ಹಾಗಾಗಿ ಈ ಆ್ಯಪನ್ನು ಯೂಸ್ ಮಾಡ್ಕೊತೀನಿ. ಯಾಕಂದರೆ ನೋಟಿಫಿಕೇಷನ್ಗಳನ್ನು ಈಸಿಯಾಗಿ ನೋಡ್ಬೋದು, ಪದೇ ಪದೇ ಮೊಬೈಲ್ನ ಆನ್ ಮಾಡೋ ಅವಶ್ಯಕತೆ ಇರಲ್ಲ.
ಸೊ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ತಗೊಂಡ್ಕೊಂಡು ಬರ್ತಾ ಇರ್ತೀವಿ. ದಿಸ್ ಈಸ್ ಸಂದೀಪ್ ಫ್ರಮ್ ಟೆಕ್ನಿಕಲ್ ಬ್ರದರ್ಸ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.